ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಗುರು ಬದಲಾಗ್ತಾ ಇದೆ, ಜೂನ್ 2ನೇ ತಾರೀಕು, ಈಗ ಎಲ್ರಿಗೂ ಗೊತ್ತಾಗಿದೆ. ಸೊ ವಿಶೇಷವಾಗಿರುವಂಥ ಹೋಮ ಪೂಜೆ ಹವನದ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ನೀವು ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರು ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಪ್ರತಿನಿತ್ಯ ಕೂಡ ಅದ್ಭುತವಾಗಿರುವಂಥ ವಿಚಾರಗಳು, ಸರಳವಾಗಿರುವಂಥ ರೆಮಿಡೀಸ್ನ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇದೇ ಒಂದು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಈ 5, 14, 23ನೇ ತಾರೀಕು ಹುಟ್ಟಿರೋರು ಏನು ಮಾಡ್ಕೊಳ್ಬೇಕಾಗತ್ತೆ, ಇವರಿಗೆ ಯಾವ ರೆಮಿಡಿ ಅವಶ್ಯಕತೆ ಇರುತ್ತೆ, ಸಕ್ಸಸ್ನ ಕಾಣಬೇಕು ಅಂದರೆ ಇದ್ರ ಬಗ್ಗೆ ತಿಳಿಸ್ಕೊಡಿ. 5, 14, 23 ಒಟ್ಟಾರೆ 5 ಬರುತ್ತೆ. ಒಟ್ಟಿನಲ್ಲಿ 5 ಬರುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 5 ಸಂಖ್ಯೆ ಸ್ವಲ್ಪ ನಾನು ತುಂಬ ದೊಡ್ಡ ಮಟ್ಟದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ಯಾರ್ಯಾರು ಹಣ ಕಳ್ಕೊಂಡಿದ್ದಾರಲ್ಲ, ಈ ಶೇರ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ವ್ಯವಹಾರ ಮಾಡೋರು, ವ್ಯಾಪಾರ ಮಾಡೋರಿಗೆ ಮೊಬೈಲ್ ಸಂಖ್ಯೆಗಳಿಂದ ಹಿಡಿದು ಅವರ ಅಕೌಂಟಿಂದ ಹಿಡಿದು, ಯಾಕಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಈ ಬುಧ ಇದೆಯಲ್ಲ ನೋಡಿ, ಈ ಬುಧ ಬಹುಶಃ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಕೆಲವೊಂದು ಡಿಗ್ರಿಗಳಲ್ಲಿ ಅಷ್ಟೇ ವ್ಯತ್ಯಾಸ ಇರುತ್ತೆ, ಬಿಟ್ಟರೆ ಇಬ್ಬರು ಒಂದಾಗಿದ್ದಂಗೆ ಲೆಕ್ಕ. ಅಂದರೆ ಬುಧ ಬಹುಶಃ ನಿಮ್ಮ ಮಿಥುನ ರಾಶಿಯಿಂದ ಕನ್ಯಾ ರಾಶಿ ಈ ಮಧ್ಯದಲ್ಲಿ ಎಲ್ಲಿ ಬಂದರೂ ಕೂಡ ಅವರು ಒಂದು ಚಾಲೆಂಜ್ ತೆಗೆದುಕೊಳ್ಳುವಂಥ ಜನ ಆಗಿರ್ತಾರೆ. ಕವಿಗಳು ಆಗುವಂಥದ್ದು, ಲೀಡ್ರ್ ಆಗುವಂಥದ್ದು, ಬ್ಯಾಡ್ ಗುಡ್ ಎರಡೂ ಮಿಕ್ಸ್ ಇರುತ್ತೆ ಅವ್ರ ಹತ್ರ. ಆಮೇಲೆ ಯಾರನ್ನು ಹೇಗೆ ಸೆದೆ ಬಡಿಬೇಕು ಅನ್ನೋದಿರುತ್ತೆ, ಕವಿತ್ವ ಇರುತ್ತೆ ಅವರ ಒಳಗಡೆ, ಹಾಸ್ಯ ಪ್ರಜ್ಞೆ ಇರುತ್ತೆ. ಆಮೇಲೆ ಎಂಡ್ ಆಫ್ ದ ಡೇ ಅವರು ಶತ್ರುಗಳಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥದ್ದನ್ನು ಇಟ್ಕೊಂಡಿರ್ತಾರೆ. ಅಷ್ಟು ಬೇಗ ಇವರು ಅರ್ಥ ಆಗಲ್ಲ. ಈ ಬುಧ ಮತ್ತು ರವಿ ಇರೋವಂಥವ್ರು ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ. ಅವರು ಜಾಬ್ ಮಾಡೋರಾದರೂ ಒಂದಷ್ಟು ಜನಕ್ಕೆ ಜಾಬ್ ಕೊಡೋವಂಥವ್ರ ಕೆಪಾಸಿಟಿ ಇರುತ್ತೆ ಇವರಿಗೆ. ಅದರಲ್ಲೂ ಈ ಬುಧ ಏನಾದರೂ ಉಚ್ಚ ಸ್ಥಿತಿಯಲ್ಲಿ ಇದ್ದದ್ದೇ ಆದರೆ ಎಲ್ಲಿ ಕನ್ಯಾ ರಾಶಿಯಲ್ಲಿ ಅಥವಾ ಸೂರ್ಯನ ಜೊತೆಗಿದ್ದರೂ ಕೂಡ ಅಷ್ಟೇ ಪ್ರಮಾಣೀಕರಣ. ಏನು ಅಂದರೆ ಈ ಸಂಖ್ಯೆ 5 ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಒಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಮಿರಾಕಲ್ ನಡೀಲೇಬೇಕು ಅಂತಂದರೆ, ವಾವ್ ಅಂತ ಅನ್ನಿಸ್ಬೇಕು ನಿಮಗೆ ಅಂತಂದರೆ, 5 ಜಾಗದಲ್ಲಿ ನಿಮಗೆ ಏನಾದರೂ ಸಿಕ್ಕಿದರೆ ಸ್ವಲ್ಪ ಪ್ರಯತ್ನ ಪಡಿ. ಕುಬೇರನ ಮಾಲೆ ಒಂದು ತೆಗೆದಿಟ್ಕೊಳ್ಳಿ. ಕುಬೇರನ ಮಾಲೆ ಅಂತ ಗ್ರೀನ್ ಕಲರ್ ಬರುತ್ತೆ. ಆ ಕುಬೇರನ ಮಾಲೆ ನಿಧಾನಕ್ಕೆ ಕೌಂಟ್ ಮಾಡಿ ಆ ಮಣಿಗಳನ್ನು. ಅದು ಗ್ರೀನ್ ಕಲರ್ ಇರುತ್ತೆ. ಜೊತೆಗೆ ಮತ್ತು ಗ್ರೀನ್ ಕಲರ್ ಬಿಟ್ಟು 5-6 ಕಲರ್ ಬರುತ್ತೆ, ಅದೆಲ್ಲ ಬೇರೆ ಬೇರೆ. ಆದರೆ ಗ್ರೀನ್ ನೀವು ಆಯ್ಕೆ ಮಾಡಿಕೊಂಡು ಅದು ಎಷ್ಟು ಮಣಿ ಇರುತ್ತೋ ಅಷ್ಟೇ ಮಣಿಯಷ್ಟು ಗ್ರೀನ್ಗೆ ಸಂಬಂಧಪಟ್ಟ ಏಲಕ್ಕಿಯನ್ನು ನೀವು ಆರವಾಗಿ ಪೋಣಿಸ್ಬೇಕು. ಚೆನ್ನಾಗಿ ಕೌಂಟ್ ಮಾಡ್ಕೊಂಡದನ್ನು 2 ಸಲ 3 ಸಲ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿನೂ ಮಾಡಬಾರ್ದು, ನೀವು ಕಡಿಮೆನೂ ಮಾಡಬಾರ್ದು. ಅದು ಎಷ್ಟಿದೆಯೋ ಅಷ್ಟು ಮಣಿಗಳಷ್ಟೇ ನೀವು ಪೋಣಿಸಿ ಒಂದು ಹಾರವನ್ನು ತಯಾರು ಮಾಡಬೇಕು ಪ್ರೀತಿಗೆ ಬಂಧುಗಳೇ. ಇದು ಆ್ಯಕ್ಚುಲಿ ಹೆಂಗೆ ತೆಗೆದುಬೇಕು ಅಂತಂದರೆ, ಶಕ್ತಿ ಇದ್ದರೆ ನಿಮಗೆ 5 ಮಾಲೆ ತೆಗೆದುಕೊಳ್ಳಿ. 5 ಮಾಲೆ ಕುಬೇರನದ್ದು, 5 ಮಾಲೆ ಏಲಕ್ಕಿಯದ್ದು ವ್ಯವಸ್ಥೆ ಮಾಡಿಕೊಳ್ಳಿ. ನಮಗೆ ಒಂದೊಂದೇ ಆಗೋದು ಗುರುಗಳೇ ಅಂತಂದರೆ, ನಿಮ್ಮ ಮನೆಯಲ್ಲಿ ಪ್ರತಿ ಬುಧವಾರದ ದಿವಸ ನಿಮ್ಮ 5 ಮನೆಯಲ್ಲಿ ನೀವು ಚೇಂಜ್ ಮಾಡ್ತಿರ್ಬೇಕು. ಒಂದು ಸಲ ಅಡುಗೆ ಮನೆಯಲ್ಲಿ ಒಂದು ಡಬ್ಬಿಲಿ ಹಾಕಿರ್ಬೇಕು, ಇವೆರಡನ್ನು ಕೂಡ. ಅದರ ಜೊತೆಗೆ ಎಷ್ಟಾದರೂ ಒಂದಷ್ಟು ಹಣ ಹಾಕಿಟ್ಟಿರಬೇಕು. ಒಂದು ನೀವೇನು ಮಾಡಬೇಕು, ಎಷ್ಟು ನೀವು ನನಗೆ ನನ್ನ ಕುಟುಂಬ, ನನ್ನ ಮಕ್ಕಳು ಸಾಕಪ್ಪ, ನಮಗೆ ದೇವ್ರು ಇಷ್ಟು ಕೊಟ್ಬಿಟ್ರೆ ಸಾಕು ಅಂತ ಒಂದು ನಂಬರ್ ಬರೀರಿ. ಹಾಗಾದರೆ 1000 ಕೋಟಿ ಬರೆಯೋದಲ್ಲ, ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಮಾಡಿ. ಎಷ್ಟು ನಿಮ್ಮ ಯೋಗ್ಯತೆ, ನಮ್ಮ ಕೆಪಾಸಿಟಿ ಸಾಕಪ್ಪ, ನಮಗೆ ದೇವರು ಊಟ ಮಾಡಬೇಕಾದ್ರೆ ಸಾಕು ಅಂತೀರಲ್ಲ, ಹಾಗೆ ಸಾಕು ಅಂತ ನೀವು ಲಾಕ್ ಮಾಡ್ಕೊಳ್ಳಿ. ಅದರ ಮೇಲೆ ಬಂದರೆ ದೇವರ ಹಣೆಗೆ ಇಟ್ಕೊಳ್ಳಲ್ಲ, ದಾನ ಧರ್ಮ ಮಾಡ್ತೀವಿ, 1 ರೂಪಾಯಿ ಇಟ್ಕೊಳ್ಳಲ್ಲ ಅಂತ ಬರೆದಾಕಿ ನಿಮಗೆ ಕೊಟ್ಟಿಲ್ಲ ಕೇಳಿ. ನೀವೇನು ಗೊತ್ತಾ, ಬಂದರೂ ಕೊಡಲ್ಲ. ಆಮೇಲೆ ಆಸೆ ಬರಕ್ ಮುಂಚೆ ಮಾತ್ರ ಹೇಳ್ತಾರಷ್ಟೇ ಗುರುಗಳು, ಬಂದ್ರೆ ಮಾಡ್ತೀನಿ. ಈ ಪಾಯಿಂಟ್ ಅದಕ್ಕೆ ನಾನು ಹೇಳ್ತೇನೆ ಅಂತಂದರೆ, ಇಟ್ಟುಕೊಳ್ಳಲ್ಲ ಅಂತ ಇನ್ನೂ ನಿಮಗೆ ಕೊಡ್ತಾನೆ. ಆವಾಗ ನೀವು ಹೆಸರು ಮಾಡ್ತೀರಿ, ಹಣ ಮಾಡ್ತೀರಿ, ಕೀರ್ತಿಯಲ್ಲೂ. ಮತ್ತು ಅದಕ್ಕೆ ಮೇಲ್ಪಟ್ಟದ್ದು ಬಂದದನ್ನು ಇಟ್ಕೊಳ್ಳಿ, ಸ್ವಲ್ಪ ಮಾಡ್ತಾ ಬನ್ನಿ. ಹೀಗೆ ಒಂದು ನಂಬರನ್ನು ಬರೆದಿಡಿ. ಎಷ್ಟೋ ಒಂದಷ್ಟು ಲಕ್ಷಗಳು ಅಥವಾ ಸಾವಿರಗಳು, ಕೋಟಿಗಳು, ಏನು ಐಡಿಯಾ ಇರ್ತೀವಿ ನೀವು ಅದನ್ನು ಬರೆದು ಬಿಟ್ಟು ಒಂದಷ್ಟು ಹಣ ಕೂಡ 500 ರೂಪಾಯಿಗಳನ್ನು ತಂದ್ಕೊಳ್ಳಿ. 100 ರೂಪಾಯಿ ನೋಟ್ ಒಂದು 5 ಅಥವಾ 500 ಒಂದಾದರೂ ಹಾಕಿ, ಅಥವಾ 5000 ಹಣ ಕೂಡ ಇಡಿ.
ಒಂದು ಡಬ್ಬಿಲಿ ಹಾಕಿಡಬೇಕು. ಆ ಡಬ್ಬಿ ಈಗಾಗಲೇ ನೀವೇನು ಬಳಸಿರಬಾರ್ದು. ಅದೇನಾದರೂ ಸಾಧ್ಯ ಆದರೆ ಆ ಡಬ್ಬಿ ನೀವು ಬಳಸುವಂಥದ್ದು ಕೆಂಪು ವರ್ಣದ್ದಾಗಿದ್ದರೆ ಸೂರ್ಯನಿಗೆ ಸಂಬಂಧಪಟ್ಟದ್ದಾಗಿರಬೇಕು ಅಥವಾ ಗ್ರೀನ್ ಕಲರ್ ಆಗಿರಬೇಕು. ಆ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತಕ್ಕಂತಹದ್ದು 5 ಡಬ್ಬಿ ಆದರೆ 5 ಜಾಗದಲ್ಲಿ ಎಲ್ಲರಿರಬೇಕು ಅಂತ ಹೇಳ್ತೀನಿ. ನಂಬರ್ 1ನೇದು ಅಡುಗೆ ಮನೆ. ನಂಬರ್ 2ನೇದು ನೀವು ಮಲಗುವಂಥ ಕೋಣೆಯಲ್ಲಿ, ನಿಮ್ಮ ತಿಜೋರಿ, ನಿಮ್ಮ ಬಟ್ಟೆಗಳು ಇಟ್ಕೊಂಡಿರ್ತಾರೆ ಆ ಜಾಗದಲ್ಲಿ. ನಂಬರ್ 3ನೇದು ನಿಮ್ಮ ಬಹಳ ಮುಖ್ಯವಾಗಿರತಕ್ಕಂತಹದ್ದು ದೇವರ ಮನೆಯಲ್ಲಿ. ನಂತರ ಮೇಲೆ ಯಾರಿಗೂ ಕಾಣದ ಹಾಗೆ ಯಾವ ದಿಕ್ಕಲ್ಲಿ ಇರ್ತೀರ ಅಂತಂದರೆ, ಈ ನವಗ್ರಹಗಳು ನಾವು ಲೆಕ್ಕ ಮಾಡಿಕೊಂಡ್ರೆ ಬುಧನ ದಿಕ್ಕು ಬಂದು ಎಲ್ಲಿ ಲೆಕ್ಕ ಮಾಡ್ಕೊಳ್ತೀರಿ, ಕರೆಕ್ಟಾಗಿ ಉತ್ತರಕ್ಕೆ ಸಂಬಂಧಪಟ್ಟಾಗ ಮಾಡ್ಕೊಳ್ತೀರಿ. ಉತ್ತರಕ್ಕೆ ಸಂಬಂಧಪಟ್ಟಾಗೆ ಮಿಡ್ಲ್ ಬರಲ್ಲ, ಈಶಾನ್ಯ ಭಾಗ, ಈಶಾನ್ಯ ದಿಕ್ಕು. ಅಲ್ಲೇನೋ ಸಾಧ್ಯ ಆದರೆ ಕಟ್ಟಿಡಲಿಕ್ಕೆ ಮಾಡಿ. ಡಬ್ಬಿ ಆಗಲಿಲ್ಲ ಅಂತಂದರೆ 2 ಮಾಲೆಗಳನ್ನು ಕಟ್ಟಿಡಿ ಈಶಾನ್ಯ ಮೂಲೆಯಲ್ಲಿ. ಇನ್ನು 1ನೇದು ಬಹುಶಃ ನಿಮಗೆ ಇಟ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ಪಾಕೆಟ್, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತೀನಿ ಅಂತಂದರೆ ಈ ರೀತಿ 5 ಜಾಗಗಳು ಇಟ್ಕೊಳ್ಬೇಕು. ಇರೋದೇ 2 ಆದರೆ, ಅಂದರೆ ಒಂದು ಕುಬೇರನ ಮಾಲೆ, ಇನ್ನೊಂದು ಏಲಕ್ಕಿ ಇಟ್ಕೊಂಡಿಸಿದೆ ಅಂತಂದರೆ ಈಗ ಇಲ್ಲಿಗೆ ಎಕ್ಸ್ಚೇಂಜ್ ಮಾಡಬೇಕು ನೀವು. ಅಂದರೆ ಬುಧವಾರ ಚೇಂಜ್ ಮಾಡ್ತಾ ಬರಬೇಕು. ಆ ಚೇಂಜ್ ಮಾಡುವಾಗ ಆ ಡಬ್ಬಿ ಜೊತೆಗಿರಬೇಕು. ಯಾಕಂದರೆ ಹಣ ಇರುತ್ತೆ, ನೀವು ಬರೆದ್ರೆ ಚೀಟಿ ಇರುತ್ತೆ, 2 ಮಾಲೆ ಇರುತ್ತೆ. ಇಷ್ಟನ್ನು ಮಾಡ್ತೀನಿ ಅಂತಂದರೆ ಯಾರಾದರೂ ಇದನ್ನು ನೋಡಲಿಕ್ಕೆ ಅಂತ ಇಲ್ಲ, ಮನೆ ಕುಟುಂಬದ ಸದಸ್ಯರು ಯಾರು ಬೇಕಾದರೂ ನೋಡಲಿ. ಇದನ್ನು ಮಾಡ್ತೀನಿ ಅಂತಂದರೆ ಬಹುಶಃ 5 ಬುಧವಾರಗಳು ಆಗೋ ಒಳಗಡೆ ಒಂದು ಮಿರಾಕಲ್ ನಡೆದೋಗೋದು ಸತ್ಯ. ಒಂದು ಮಿರಾಕಲ್ ನಡೆದೋಗುತ್ತೆ. ಅದು ಯಾರು ಬೇಕೋ, ಯಾರು ಖುಷಿಯಿಂದ ಮಾಡ್ತೀರೋ ಅವರಿಗೆ ಬುಧ ಅನುಗ್ರಹ ಮಾಡ್ತಾನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಇದನ್ನು ಪರ್ಸಲ್ಲಿ ಇಟ್ಕೊಂಡಿರ್ತೀರಲ್ಲ, ಆವಾಗ ವ್ಯಾಪಾರ ಸ್ಥಳದಲ್ಲಿ ಕುಳಿತುಕೊಂಡು ಸ್ವಲ್ಪ ಪರೀಕ್ಷೆ ಮಾಡಿ. ಒಂದು ಬುಧವಾರ ನೀವು ಎಲ್ಲೋ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಹೋಗಬೇಕು ಅನ್ನೋದನ್ನು ನೀವು ವರ್ಜೆ ಮಾಡಿಕೊಂಡು ಒಂದು ಬುಧವಾರ ದಿವಸ ಇದ್ದು ಬಿಡಿ ವ್ಯಾಪಾರ ಕೇಂದ್ರದಲ್ಲಿ. ಪೂರ್ಣವಾಗಿ ಬುಧವಾರ ದಿವಸ ನಿಮ್ಮ ವ್ಯಾಪಾರ ಕೇಂದ್ರದಲ್ಲಿ ಇದ್ದು ಬಿಡಿ, ಪರೀಕ್ಷೆ ಮಾಡಿ ನೋಡಿ. ಅಥವಾ ಅದನ್ನು ಮಾಲೆಗಳನ್ನು 2 ಕೂಡ ಧರಿಸಿ ನೋಡಿ, ಹೋಗಿ ಬನ್ನಿ ಒಂದು ಬುಧವಾರ ದಿವಸ. ಮನೆಯಲ್ಲಿ 5 ಬುಧವಾರಗಳು ಇಟ್ಟು ಆದಮೇಲೆ 6ನೇ ಬುಧವಾರ, 7ನೇ ಬುಧವಾರ ಎಷ್ಟು ದಿನ ಬೇಕಾದ್ರೆ ಇಟ್ಕೊಬೋದು ಇದನ್ನು. ಆದರೆ ವ್ಯಾಪಾರ ಎಷ್ಟು ದಿನ ಮಾಡಬೇಕು ಇರಲಿ ಅಂತ ನೀವು ಕೇಳಲ್ಲ. ಯಾಕಂದರೆ ನಿಮಗೆ ಸಕ್ಸಸ್ ಕೊಡಬೇಕು ಮತ್ತು ಅದು ರೋಟೀನ್ ಆಗ್ತಾನೆ ಇರಬೇಕಲ್ಲ. ಹೇಗೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಹಾಗೆ ಅದರ ಪ್ರಕಾರ ಆ ಹಣ ಬರ್ತಿರಬೇಕು ಹೋಗ್ತಿರಬೇಕು. ಹಾಗೆ ಹೆಚ್ಚಿಗೆ ಬಂದು ಸೇವ್ ಆಗಬೇಕು ಅಂತಂದರೆ ಬುಧನ ಅನುಗ್ರಹಕ್ಕೆ ನೀವು ಒಳಗಾಗಬೇಕು. ಇಲ್ಲಿ ಒಂದು ಅದ್ಭುತವಾದ ಮಂತ್ರವಿದೆ ಪ್ರೀತಿಯ ಬಂಧುಗಳೇ. ಇದನ್ನು ಮಾತ್ರ ನೀವು ಯಾರಿಗೂ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಮಾಲೆ ಬೇಕಾದರೆ ಹೇಳ್ಬೋದು. ಬಹುಶಃ ಮಂತ್ರವನ್ನು ನೀವೇನಾದರೂ ಅವ್ರಿಗೆ ಬೇಕಾದರೆ ವಿಡಿಯೋ ಕಳಿಸ್ಬೋದು. ಬಿಟ್ಟರೆ ನಿಮ್ಮ ಬಾಯಿಂದ ಅವರ ಬಾಯಿಗೆ ಮಂತ್ರ ನೀವು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಬಾರ್ದು. ಮೊಬೈಲ್ ಹಣ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆದರೆ ನಿಮ್ಮ ನಾಲಿಗೆಯಿಂದ ಆ ಮಂತ್ರ ಕೇಳಿಸ್ಕೋಬಾರ್ದು ಯಾರು ಕೂಡ. ಅದು ಲಿಪ್ ಮೂಮೆಂಟ್. ಹಾಗೆ ನೀವೇನು ಹೇಳಬೇಕು ಅಂತಂದರೆ, ಆ ಲಿಪ್ ಮೂಮೆಂಟ್ ಆಗದಾಗೆ ಮನಸ್ಸಿನಲ್ಲಿ ಹಾಕಬೇಕು. ಈ ಬ್ರಹ್ಮಾಂಡದ ಒಂದು ಶಕ್ತಿ ಅಂತಂದರೆ, ಈ ಬ್ರಹ್ಮಾಂಡವೇ ಈ ಅತಳ ವಿತಳ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಭೂಲೋಕ ಭುವರ್ಲೋಕ ಸುವರ್ಲೋಕ ತಪೋಲೋಕ ಮೇಧಲೋಕ ಜನಲೋಕ ಸತ್ಯಲೋಕಕ್ಕೆಲ್ಲ ಅಡಕವಾಗಿದ್ದಾಳೆ ಪೂರ್ಣವಾಗಿ. ಅವಳ ಹೆಸರೇ ಭುವನೇಶ್ವರಿ. ಆ ಭುವನೇಶ್ವರಿಯ ಒಂದು ಪಾದ ಒಂದು ಲೋಕದಲ್ಲಿದೆ, ಅವಳ ತಲೆ ಸತ್ಯಲೋಕದಲ್ಲಿದೆ. ಒಂದೊಂದು ಲೋಕದಲ್ಲಿ ಒಂದೊಂದು ಅಂಗ ಇದೆ ಆಕೆದು. ಅಂತಹ ಭುವನೇಶ್ವರಿಯ ಒಂದೇ ಒಂದು ಬೀಜಾಕ್ಷರ ಪ್ರೀತಿ ಬಂಧುಗಳೇ. ಎಷ್ಟು ಸಲ ಆಗದಷ್ಟು ಹೇಳ್ತಾ ಬನ್ನಿ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ ಅಂತಂದರೆ ಅದೊಂದು ಅದ್ಭುತ ನಡೆದೋಗುತ್ತೆ. ಏನು ಮಂತ್ರ ಗುರುಗಳೇ ಹೇಳಬೇಕಾ? ಹಾಂ ಗುರುಗಳೇ, ಯಾಕಂದರೆ ಅಷ್ಟು ಪವರ್ಫುಲ್ ಇದೆ ಅಂತಂದಾಗ ನೀವು ಓಂ ಐಂ ಹ್ರೀಂ ಶ್ರೀಂ ಕೇಳಿಸ್ಕೊಂಡಿರ್ತೀರಿ. ಅದರಲ್ಲೇ ಹ್ರೀಂ ಇಲ್ಲ, ಹೀಂ ಅಷ್ಟೇ ಬದಲಾವಣೆ. ಮಹಾಪ್ರಾಣದು ಹೀಂ ಹೀಂ ಹೀಂ. ಆ ಹೀಂ ಅನ್ನೋ ಮಂತ್ರವನ್ನು ಹೋಮ ಕೂಡ ಬರಲ್ಲ ಇಲ್ಲಿ. ಹೀಂ 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 ಅಂತ ಮನಸ್ಸಲ್ಲೇ, ನಾನೀಗ ನಿಮ್ಗೆ ಹೇಳಬೇಕಾಗಿತ್ತು, ವಾಯ್ಸ್ ಕೇಳಿಸ್ಬೇಕಾಗಿತ್ತು, ಹೇಳಿದ್ದೀನಿ. ಮನಸ್ಸಲ್ಲೇ ಇದನ್ನು ನೀವು ಹೇಳ್ತಾ ಬರ್ತೀರಿ. ಹೇಳೋವಾಗ ಏನು ಮಾಡ್ಕೋಬೇಕತ್ತಾ, ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಯಾರಾದ್ರು, ಅವ್ರು ನೆನಪು ಮಾಡ್ಕೋಬೇಕು. ನನ್ನ ಬಿಸ್ನೆಸ್ ಕೂಡ ಅವರ ಮಟ್ಟಕ್ಕೆ ನಡೆಯಬೇಕು ಅಥವಾ ಅವರಿಗಿಂತಲೂ ಚೆನ್ನಾಗಿ ನಡೆಯಬೇಕು ಅನ್ನೋದನ್ನು ಭುವನೇಶ್ವರಿ ಚಿತ್ರವನ್ನು ಒಂದು ಸಲ ನಿಮ್ಮ ಕಣ್ಣು ಮುಂದೆ ತಂದ್ಕೋಬೇಕು. ಜೊತೆಗೆ ಈ ಬೀಜಾಕ್ಷರ ಹೇಳ್ತಿರಬೇಕು. ನಾನು ಕೊಟ್ಟ ಆ ಬುಧನ ಸಂಖ್ಯೆಯ ಮಾಲೆಯನ್ನು ನೀವು ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಅದ್ಭುತಗಳು ಜರುಗಿಬಿಡುತ್ತವೆ.
ಈ ಬ್ರಹ್ಮಾಂಡದ ಶಕ್ತಿ ನಿಮ್ಮ ವಶವಾದಾಗ ಎಷ್ಟು ಹೇಳ್ತೀರೋ ಅಷ್ಟು. ಅದರಲ್ಲೂ ಈಗ ಈ ರೆಮಿಡಿಗಳು ಕೊಡ್ತಿರೋದು ಅಧಿಕ ಮಾಸದಲ್ಲಿ 3 ವರ್ಷಕ್ಕೆ 4 ವರ್ಷಕ್ಕೆ ಬರೋ ಅಂಥ ಈ ಸಂದರ್ಭದಲ್ಲಿ ಬಹುಶಃ ಈಗ ಮೊನ್ನೆ ಬಂತಲ್ಲ, ನೆನ್ನೆ ಏನು ಅಮಾವಾಸ್ಯೆ ಬಂತು, ಅದು ಕೂಡ ಅಷ್ಟು 13 ವರ್ಷಗಳೊಮ್ಮೆ ಬರೋ ಅಂಥ ಅಮಾವಾಸ್ಯೆ ಅದು, ಶನಿ ಅಮಾವಾಸ್ಯೆ. ಅಂಥ ಅಮಾವಾಸ್ಯೆ ದಿವಸ ನಾನು ಹಿಂದಿನ ದಿವಸನೇ ಹೇಳಿರ್ತೀನಿ, ಆ ದಿವಸ ಅಮಾವಾಸ್ಯೆ ಬಗ್ಗೆ ಮಾತಾಡಿರಲ್ಲ, ಹಿಂದಿನ ದಿವಸ ಹೇಳಿರ್ತೀನಿ. ಅದಕ್ಕೆ ಸಂಬಂಧಪಟ್ಟದ್ದು ಯಾರು ಮಾಡಿಕೊಳ್ತಾರೋ ಬಹುಶಃ ನಮ್ಮ ಬಾಯಿಂದ ಆ ಭಗವತಿ ಆಚೆ ಹಾಕ್ಸ್ಬೇಕಾಗತ್ತೆ ಅಧಿಕ ಮಾಸದಲ್ಲಿ. ಇಲ್ಲಾಂದರೆ ಬೇರೆ ಇನ್ಯಾವುದೋ ನಾವು ಹೇಳ್ಕೊಂಡು ಕೂತ್ಕೋಬೋದಾಗಿತ್ತು. ಆದರೆ ಈ ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕ ಫಲವನ್ನು, ಅಧಿಕಸ್ಯ ಅಧಿಕ ಲಾಭವನ್ನು ನೀವು ಮಾಡಿಕೊಂಡೇ ತೀರ್ತೀರಿ ಪ್ರೀತಿಯ ಬಂಧುಗಳೇ. ಬುಧ ಅಷ್ಟು ಎನರ್ಜೆಟಿಕ್, ಬುಧ ಅಷ್ಟು ಸೌಮ್ಯ ಸ್ವಭಾವ. ಅವನೇನಂದ್ರೆ ಒಂದು ಸಲ ಬಹುಶಃ ನಿಮ್ಮ ಮುಖದ ವರ್ಚಸ್ಸಿದೆಯಲ್ಲ ನೋಡಿ, ಹಣ ಇದ್ದರೆ ನಿಮ್ಮ ಮುಖದಲ್ಲಿ ಅಷ್ಟು ತೇಜಸ್ಸಿರುತ್ತೆ. ನೀವು ಕಪ್ಪಗಿದ್ದೀರೋ, ಬೆಳ್ಳಗಿದ್ದೀರೋ, ಕುಳ್ಳಗಿದ್ದೀರೋ, ಎತ್ತರವಾಗಿದ್ದೀರೋ ಗೊತ್ತಿಲ್ಲ, ಬಹುಶಃ ಅಷ್ಟು ಅಂದವಾಗಿ ಕಾಣ್ತೀರಿ. ಹಣ ಇಲ್ಲ ಅಂದರೆ ಅಷ್ಟು ಎಷ್ಟು ಕಳೆ ಇದ್ರೂ ಅದು ಕೊಳೆ ಇರುತ್ತೆ. ಹಣ ಇತ್ತೋ ಏನು ತೇಜಸ್ ಬಂದ್ಬಿಡುತ್ತೋ ಗೊತ್ತಿಲ್ಲ ನಿಮಗೆ. ಅಂದರೆ ಬುಧ ಅನ್ನುವನು ಸೌಮ್ಯ ಸ್ವಭಾವವನದು, ಸೌಮ್ಯ ಸ್ವರೂಪ. ಆಮೇಲೆ ಬುಧದ ಒಂದು ಕ್ಯಾರೆಕ್ಟರ್ ಇದೆ, ಅದು ಯಾರಿಗೂ ಅರ್ಥ ಆಗಲ್ಲ. ತುಂಬ ಬುಧನ ಬಗ್ಗೆ ನೀವು ಬಹಳ ಸ್ಟಡಿ ಮಾಡಬೇಕು. ಬುಧನ ಅಂಶಗಳನ್ನು ಬಹಳ ಸ್ಟಡಿ ಮಾಡಿದ್ರೆ ಎಲ್ಲವೂ ಇದೆ ಅವನ ಹತ್ರ. ಎಂಥ ಹಾಸ್ಯ ಪ್ರಜ್ಞೆ ಇದೆ ಅವನ ಬಳಿ, ಕವಿತ್ವ ಇದೆ ಅವನ ಬಳಿ, ವಾಕ್ ಮಾತಾಡೋ ಕಲೆ ಇದೆ, ಜ್ಞಾನ, ಆನ್ ಸ್ಪಾಂಟಸ್ ಒಳ್ಳೆ ಡೈಲಾಗ್ ಡೆಲಿವರಿ ನಿಮಗೆ ತಕ್ಷಣ ಕೊಡುವಂಥದ್ದು ಕೆಪಾಸಿಟಿ ಬುಧನದಾಗಿರುತ್ತೆ. ಎಷ್ಟು ಕೊಡ್ತಾನೆ ಅವನಂತಂದರೆ ಎಲ್ಲವೂ ನಿಮ್ಮದೇ ವಿದ್ಯಾ ನಿಧಿ ಅಂತಹದ್ದಿದ್ದಾಗ ಇನ್ನು ನಿಮಗೆ ಬಂಗಾರದ ನಿಧಿಯೋ ನೀವು ಏನು ಕೇಳ್ತೀರ ಅಂಥ ನಿಧಿಯನ್ನು ಬಹುಶಃ ನಿಮ್ಮ ವಿಧಿಯನ್ನೇ ಬದಲಿಸುವ ನಿಧಿಯನ್ನು ಕೊಡುವನು ಯಾರು ಅಂತಂದರೆ ಬುಧ ಬುಧ ಬುಧ. ಚೆನ್ನಾಗಿ ನೆನಪಿಟ್ಕೊಂಡು ಮಾಡಿಕೊಳ್ಳಿ ಪ್ರೀತಿ ಬಂಧುಗಳು. ಗುರುಗಳೇ, ಬುಧನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರೆ ನನಗೊಂದು ಯೋಚನೆ ಬರ್ತಾ ಇದೆ. ಯಾಕಂದರೆ ತಾವು ಕೂಡ ಬರೆಯೋದಾಗಿರ್ಬೋದು, ಹಾಸ್ಯ ಮಾಡೋದಾಗಿರ್ಬೋದು, ಆ ಮುಖದ ಕಳೆ ವರ್ಚಸ್ಸು ಎಲ್ಲವೂ ಕೂಡ ನೋಡ್ತಾ ಇದ್ರೆ ಬಹುಶಃ ಬುಧ ತಮ್ಮದು ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಯೋಗದಲ್ಲಿದೆ. ಬುಧ ರವಿ ಜೊತೆಗಿದ್ದಾನೆ. ಯಾಕಂದ್ರೆ ನೀವು ಹೇಳಿದಂಥ ಅಂಶಗಳೆಲ್ಲ ನನಗೆ ನಿಮ್ಮಲ್ಲೇ ಕೂಡ ಕಾಣ್ತಾ ಇದೆ. ಸೊ ಅದರಿಂದ ನನಗೆ ಹಾಗನ್ನಿಸ್ತು. ಏನಾದರೂ ಕೇಳಿದಾಗ ನೀವು ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು, ಹೇಳಿ ಇಷ್ಟು ಮಾಡ್ಕೊಡಿಪ್ಪ ಸಾಕು, ದಿನ ಸಂಖ್ಯೆಗಳ ಬಗ್ಗೆ ಮೊದಲೇ ತಮಗೆ ಅದ್ರ ಬಗ್ಗೆ ಇಷ್ಟ ಆಗೋದಿಲ್ಲ ಕೇಳಿದ್ರೆ ಅಂತಲೇ ಹೇಳ್ಬೋದು. ಆದರೆ ಸುದೀರ್ಘವಾಗಿ ಅದು ಫುಲ್ ನಮಗೆ ನೀವು ಹೇಳಿದ್ರಿ ನಿಜ. ಈಗ ನೀವು ಹೇಳಿದ್ರಲ್ಲ, 1 ನಿಮಿಷದಲ್ಲಿ ಮಾತಾಡ್ಬೋದಾಗಿತ್ತು. ಬಟ್ ನನಗೆ ಎಲ್ರಿಗೂ ಅರ್ಥ ತಿಳಿಸುವಂತಲೇ ಆ ಭಗವಂತ ಕೊಟ್ಟಾಗ ನಾನು ತಿಳಿಸಿಬಿಡ್ತೇನೆ. ಅದಕ್ಕೆ ಅದನ್ನು ಪಡೆದುಕೊಂಡವರು ಸುಮ್ಮನಿರ್ತಾರಂದ್ರೆ ಏನೂ ಮಾಡಕ್ಕೆ ಬರಲ್ಲ. ಬಹುಶಃ ಒಂದು ಮಹತ್ತರವಾಗಿರೋ ಅದೃಷ್ಟವನ್ನು ಭಗವಂತ ಬರೆಯೋದು ಹಾಗೇನಂತೆ. ನೀವು 10 ಸಲ ಪ್ರಯತ್ನ ಮಾಡಿರ್ತಾರೆ, ಯಾರು ಗೊತ್ತರಿ 11ನೇ ಸಲ ಅದಾಗುತ್ತೆ ಅಂತ ಬರೆದಿದ್ದರೆ. ಅದಕ್ಕಾಗಿ ಬುಧ ಅನ್ನುವವನು ಒಂದು ಮಿರಾಕಲನ್ನು ನೋಡಿ, ಅವನ ಬಣ್ಣವೂ ಕೂಡ ಅಷ್ಟೇ ಗ್ರೀನ್, ಅಭಿವೃದ್ಧಿ ಸಂಕೇತ ಅದು. ಅದಕ್ಕೆ ಬುಧನನ್ನು ನೀವೇನಾದರೂ ಸಂಪ್ರೀತಿ ಪಡಿಸಿದರೆ ಯಾವ ಜೀವಂಚ ಕಾಲವೂ ಕೂಡ ನೀವೇನು ಬೇಡ್ತೀರೋ ಅದನ್ನು ಪಡ್ಕೊಂಡೇ ತೀರ್ತೀರಿ. ದಟ್ ಈಸ್ ಬುಧ. ಖಂಡಿತ ಈ ಬುಧನ ಬಗ್ಗೆ ಇಷ್ಟೆಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಏನು ವಿಶೇಷವಾಗಿ ಆ ಕುಬೇರ ಮಾಲೆ ಆಗಿರ್ಬೋದು, ಏಲಕ್ಕಿ ಮಾಲೆನ ಹೇಗೆ ಬಳಸ್ಕೊಳ್ಬೇಕು, ಇಂಡ್ ಮಿರಾಕಲ್ಸ್ಗೆ ವೆಯ್ಟ್ ಮಾಡ್ತಿರ್ತೀವಿ ಪ್ರತಿಯೊಬ್ಬರು. 5 ವಾರಗಳಾಗೋ ಅಷ್ಟರಲ್ಲಿ ಆ ಮಿರಾಕಲ್ಸ್ ಅವ್ರಿಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಆ್ಯಂಡ್ ಬೀಜ ಮಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದನ್ನು ಕೂಡ ಅವರು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಹೋಗಲಿ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಉತ್ತಮವಾಗಿರುವಂಥ ವಿಚಾರ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ 5, 14, 23ನೇ ತಾರೀಕು ಹುಟ್ಟಿದರೆ ಏನು ರೆಮಿಡಿಯನ್ನು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.